ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ವ್ಲಾಗ್. ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಕಲ್ಪನಾ. ಸೂಪರ್ ಆಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾನು ಕೂಡ ಬಿಂದಾಸ್ ಆಗಿದ್ದೀನಿ. ನನ್ನ ಚಾನಲ್ಗೆ, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಸುಸ್ವಾಗತ. ಇವತ್ತು ತುಂಬ ಈಸಿಯಾಗಿ ಉಪ್ಪಿನಕಾಯಿನ ಹೇಗೆ ಹಾಕಬೇಕು ಅಂತ ತೋರಿಸ್ಕೊಡ್ತಾ ಇದ್ದಾರೆ ನಮ್ಮ ಅತ್ತೆ. ಸೊ ನಮ್ಮ ಅತ್ತೆ ಹೇಗೆ ಹಾಕ್ತಾರೆ ಅನ್ನೋದನ್ನು, ಯಾಕಂದರೆ ಇಲ್ಲಿ ಬೆಂಗಳೂರಲ್ಲಿ ನಾವು ಉಪ್ಪಿನಕಾಯಿ ಹಾಕೋದೇ ಇಲ್ಲ, ನನಗಂತೂ ಬರೋದು ಇಲ್ಲ ಹಾಕೋಕ್ಕೆ. ಸೊ ಬೇಕು ಅನ್ನೋದಾದರೆ ಡಿಮಾರ್ಟ್ಗೆ ಹೋಗ್ತೀವಿ, ಡಿಮಾರ್ಟಿಂದ ತರ್ತೀವಿ. ಸೊ ಮನೇಲಿ ಸ್ವಲ್ಪ ಉಪ್ಪಿನಕಾಯಿದು ಕಾಯಿ ಇರಲಿಲ್ಲ, ಊರ ಕಡೆ ಥರ ಕಾಯಿ ಸಿಗಲ್ಲ ಇಲ್ಲಿ. ದಪ್ಪ ದಪ್ಪ ಇರೋದು ಗಟ್ಟಿಯಾಗಿರೋ ಮಾವಿನಕಾಯಿ ಇತ್ತು. ಸೊ ಒಂದು ಸ್ವಲ್ಪನೇ ಹಾಕಿ ಟ್ರೈ ಮಾಡೋಣ, ಇಲ್ಲಿ ಮನೆ ಉಪ್ಪಿನಕಾಯಿ ತುಂಬ ದಿವಸನೇ ಆಗಿತ್ತು ತಿಂದುಬಿಟ್ಟು ಅಂತ ನಮ್ಮ ಅತ್ತೆ ಏನು ಮಾಡಿದ್ರು, ನಾನು ಹಾಕ್ತೀನಿ, ಒಂದು ಸ್ವಲ್ಪ ಖಾರ ಇರೋದು ಹಾಕ್ತೀನಿ, ಒಂದು ಸ್ವಲ್ಪ ಸಪ್ಪಗಿರೋದು ಹಾಕೋಣ, ಎರಡೂ ಈಕ್ವಲ್ ಕ್ವಾಂಟಿಟಿಲಿ ಹಾಕೋಣ ಅಂತ ಅಂದ್ಕೊಂಡ್ಬಿಟ್ಟು, ಮತ್ತು ನನ್ನ ದೊಡ್ಡ ಮಗನು ಮತ್ತು ನಮ್ಮ ಅತ್ತೆ ಇಬ್ಬರು ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸಾಗಿ ಮಾಡಿಕೊಂಡ್ರು. ಈ ಕಡೆ ನಾನು ಬಿಳಿ ಎಳ್ಳು ಮತ್ತು ಮೆಂತ್ಯ ಮತ್ತು ಮೆಣಸು ಮತ್ತು ಲವಂಗ ಇಷ್ಟನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನಾನು ಫ್ರೈ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಫ್ರೈ ಮಾಡಬೇಕು ಅಂತ ಅವ್ರು ಹೆಂಗೆ ಹೇಳ್ತಾ ಇದ್ದಾರೋ ನಾನು ಅದೇ ಥರ ಮಾಡಬೇಕು ಅಂತ ಮಾಡ್ತಾ ಇರೋದು. ಈ ಕಡೆ ಒಂದು ಪಾತ್ರೆನ ಇಟ್ಟಿದ್ದೀನಿ ನಾನು. ಸೊ ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ಅದರಲ್ಲಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ಸೊ ಎಳ್ಳು ಬಂದುಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಸ್ವಲ್ಪ ಬ್ರೌನ್ ಬರೋ ಗಂಟ ಫ್ರೈ ಮಾಡ್ಕೋಬೇಕು. ತುಂಬ ಫ್ರೈ ಮಾಡಬಾರ್ದು ಅಂತ ಹೇಳಿದ್ರು. ಸ್ವಲ್ಪ ಲೈಟ್ ವೆಯ್ಟಾಗಿ ಫ್ರೈ ಮಾಡ್ಕೋಬೇಕು ಅಂತಲೂ ಹೇಳಿದ್ರು. ಸೊ ನಾನು ಯಾವತ್ತೂ ಮಾಡಿಲ್ವಲ್ಲ, ಸೊ ಅವ್ರು ಹೇಗೆ ಹೇಳ್ತಾರೋ ನಾನು ಅದೇ ಥರ ಫಾಲೋ ಮಾಡಿಬಿಟ್ಟು ಇಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ನಾನು ಒಂದೊಂದು ತೋರಿಸ್ತಾ ಇದ್ದೆ, ಯಾಕಂದರೆ ಯಾವಾಗೂ ಊರಲ್ಲೆಲ್ಲ ಒಂದು ವರ್ಷಕ್ಕೆ ಆಗೋಷ್ಟು ಹಾಕ್ತಾರೆ. ಸೊ ಈ ಕಡೆ ಎಲ್ಲ ಸಿಗಲ್ವಲ್ಲ ನಮ್ಗೆ ಆ ಥರ ಉಪ್ಪಿನಕಾಯಿ ಎಲ್ಲ. ಊರಲ್ಲಂದರೆ ಉಪ್ಪಿನಕಾಯಿ ಇದು ಉಪ್ಪಿನಕಾಯಿ ಹಾಕೋದೇ ಮ್ಯಾಂಗೋ ಬೇರೆ ಡಿಫ್ರೆಂಟಾಗಿ ಸಿಗುತ್ತೆ. ಸೊ ಹಾಕಿಬಿಟ್ಟು ಒಂದು ವರ್ಷ ಇಟ್ಟರೇನೂ ಕೆಡಲ್ಲ, ಆ ಥರ ಉಪ್ಪಿನಕಾಯಿ ಮಾಡ್ತಾರೆ ಊರ ಕಡೆ. ಇಲ್ಲಿ ನಾನು ಮೆಂತ್ಯ ಮತ್ತು ಲವಂಗ, ಮೆಣಸು ಎಲ್ಲನೂ ಒಂದೇ ಒಂದು ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಕೂಡ ಕಲರ್ ಚೇಂಜ್ ಆಗೋ ಗಂಟ ಫ್ರೈ ಮಾಡ್ಕೋಬೇಕು. ನಮಗೆ ಗೊತ್ತೇ ಆಗುತ್ತೆ, ಒಂಥರ ಸ್ಮೆಲ್ ಬರುತ್ತೆ, ಇದು ಘಮ ಬರುತ್ತೆ ಒಂಥರ ಮೆಂತ್ಯದೆಲ್ಲನೂ. ನೀಟಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಸೊ ಫ್ರೈ ಮಾಡ್ಕೊಂಡು ಆದಮೇಲೆ ಇದನ್ನೆಲ್ಲ ಪೌಡ್ರ್ ಮಾಡ್ಕೋಬೇಕು. ಸೊ ಇದನ್ನೆಲ್ಲ ಪೌಡ್ರ್ ಮಾಡ್ಕೋಬೇಕು. ನೋಡಿ ಇಲ್ಲಿ ನಾನು ಎಳ್ಳು ಫ್ರೈ ಮಾಡಿ ಹಾಕಿದ್ದೀನಿ, ಮತ್ತು ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ಅದರಲ್ಲೇ. ಸೊ ಜೀರಿಗೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ, ನಿಮಗೆ ಗೊತ್ತೇ ಆಗ್ತಾಯಿದೆ ಕಲರ್ ಹೇಗಾಗಿದೆ ಅಂತ. ಸೊ ಕಲರ್ ಚೇಂಜ್ ಆಗೋ ಗಂಟ ನಾವು ಫ್ರೈ ಮಾಡಬೇಕು. ಫ್ರೈ ಮಾಡಿ ತಣ್ಣಗಾದಮೇಲೆ ಇದನ್ನೆಲ್ಲನೂ ಪೌಡ್ರ್ ಮಾಡ್ಕೋಬೇಕು. ಎಳ್ಳು ಮತ್ತು ಇದೆಲ್ಲ ಪೌಡ್ರ್ ಮಾಡ್ಕೋಬೇಕು. ಸೊ ಪೌಡ್ರ್ ಮಾಡಿಬಿಟ್ಟು ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕ್ತಾಯಿದ್ದೀವಿ. ಸೊ ಎಲ್ಲ ನಮ್ಮ ಅತ್ತೆನೇ ಹಾಕ್ತಾ ಇರೋದು, ನಾನು ಓನ್ಲಿ ಶೂಟ್ ಮಾಡ್ತಾ ಇರೋದು ಅಷ್ಟೇ, ಅದಕ್ಕೋಸ್ಕರನೇ ಅಂತ. ಸ್ವಲ್ಪ ಸಪ್ಪಗಿರೋದು, ಸ್ವಲ್ಪ ಖಾರ ಇರೋದು ಮಾಡಬೇಕು ಅಂತ ರೀಸನ್ಗೆ ಇದು ಬಂದುಬಿಟ್ಟು ಖಾರ ಸಪ್ಪಗಿರೋದು. ಸೊ ಬೆಳ್ಳುಳ್ಳಿನ ಹಾಕಿದ್ದೀವಿ, ಅದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿರೋದು ಪೌಡ್ರ್ ಮಾಡಿ. ಆ ಪೌಡ್ರ್ ಏನು ಮಾಡಿದ್ದೀವಿ ಅಲ್ವಾ, ಆ ಪೌಡ್ರ್ ಸ್ವಲ್ಪ ಇದಕ್ಕೆ ಸ್ವಲ್ಪ ಅದಕ್ಕೆ, ಖಾರ ಇರೋದಕ್ಕೆ ಮತ್ತು ಸಪ್ಪಗಿರೋದಕ್ಕೆ ಎರಡಕ್ಕೂ ಯೂಸ್ ಆಗುತ್ತೆ ಅನ್ನೋ ರೀಸನ್ಗೆ ಎರಡೂ ಮಾಡಿರೋದು. ಸೊ ಖಾರಗೋಸ್ಕರ ಅಂತ ಹೇಳಿ ಇಲ್ಲಿ ನಾವು ಅರಿಶಿನ, ಉಪ್ಪು ಮತ್ತು ಉಪ್ಪು ಇದನ್ನೆಲ್ಲನೂ ಹಾಕ್ತಾಯಿದ್ದೀವಿ. ಸೊ ಖಾರ ಹಾಕ್ತಾಯಿದ್ದೀವಿ ರುಚಿಗೆ ತಕ್ಕಷ್ಟು. ನಿಮ್ಮದು ಹೆಂಗೆ ಕ್ವಾಂಟಿಟಿ ಇರುತ್ತೋ ಆ ಥರದ ಮೇಲೆ ನೀವು ಹಾಕೋಬೋದು. ಈ ಕಡೆ ಮತ್ತೆ ನಾನು ಎಣ್ಣೆನ ಇಡ್ತಾಯಿದ್ದೀನಿ ಒಗ್ಗರಣೆ ಕೊಡೋಗೋಸ್ಕರ. ಅದನ್ನೆಷ್ಟೆಲ್ಲ ಹಾಕಿಡಬೇಕು. ಹಾಕಿಟ್ಬಿಟ್ಟು ಈ ಕಡೆ ಎಣ್ಣೆ ಮಾಡ್ತಾಯಿದ್ದೀನಿ, ಎಣ್ಣೆ ಪಾತ್ರೆಯಲ್ಲಿ ಹಾಕ್ತಾಯಿದ್ದೀನಿ. ಸೊ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಎಣ್ಣೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಇರಬೇಕು, ಯಾಕಂದರೆ ಎಷ್ಟು ಎಣ್ಣೆ ಇರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಎಣ್ಣೆ ಕಾದ್ಮೇಲೆ ಜೀರಿಗೆ ಹಾಕಿದ್ದೀವಿ. ಇದರಲ್ಲಿ ಜೀರಿಗೆ, ಸಾಸಿವೆನ ಹಾಕಿ ಕರಿಬೇವು ಹಾಕಬೇಕು. ಸೊ ಕರಿಬೇವು ಹಾಕಿಬಿಟ್ಟು ಮತ್ತು ಬೆಳ್ಳುಳ್ಳಿನ ಹಾಕ್ತಾ ಇರೋದು. ಬೆಳ್ಳುಳ್ಳಿ ದಪ್ಪ ದಪ್ಪ ಜಜ್ಜಿ ಇಟ್ಕೊಂಡಿರೋದು, ತುಂಬ ಫುಲ್ ಪೇಸ್ಟ್ ಥರನೂ ಮಾಡಬಾರ್ದು, ದಪ್ಪನೇ ಇರಬೇಕು ಅಂತ ಹೇಳಿದ್ರು. ಇದು ಚೆನ್ನಾಗಿ ಫ್ರೈ ಆಗಬೇಕು. ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಒಳಗಡೆ ಬ್ರೌನ್ ಕಲರ್ ಬರೋ ಗಂಟ ಫ್ರೈ ಮಾಡ್ಕೋಬೇಕು. ಇದನ್ನು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ನೀವು ನಂಬಲ್ಲ ಗೈಸ್, ನಿಜವಾಗ್ಲೂ ಯಾವುದೇ ಇದ್ರೂ ಮನೆಯದು ಊಟ ಮನೆಯೇ ಅಂತಾರೆ, ಔಟ್ಸೈಡ್ದೆ ಅಂತ ಹೇಳ್ತಾರಲ್ವ. ಮನೇದು ಹಾಕ್ಕೊಂಡಿರೋದಂತೂ ಸೂಪರಾಗಿತ್ತು. ನನಗಿಷ್ಟು ಇಷ್ಟ ಆಯಿತು ಅಂತೀರಾ ನೀವು, ಅಷ್ಟು ಇಷ್ಟ ಆಗಿತ್ತು ನನಗೆ, ತುಂಬ ಇಷ್ಟ ಆಯಿತು. ಇವಾಗ ನೆಕ್ಸ್ಟ್ ಆದರೆ ಕೂಡ ನಮ್ಮ ಅತ್ತೆಗೆ ಹೇಳಿದ್ದೀನಿ, ನೆಕ್ಸ್ಟ್ ಟೈಮು ಕೂಡ ನಮಗೋಸ್ಕರ ಒಂದು ಬಾಕ್ಸು ಹಾಕಿ ಎತ್ತಿ ಇಟ್ಬಿಡಿ ನೀವು. ಬೆಂಗಳೂರಿಗೆ ನಾವು ಯಾವಾಗ ಬರ್ತೀವಿ ಅವಾಗ ತರ್ತೀವಿ, ಇಲ್ಲ ಯಾರಾದರೂ ಬರೋ ಟೈಮಲ್ಲಿ ಕಳಿಸ್ಕೊಡಿ ಅವ್ರ ಕೈಯಿಂದ ಅಂತ ಹೇಳಿರೋದು. ಅಷ್ಟು ಟೇಸ್ಟಿ ಆಗಿತ್ತು.
ನಮ್ಮಮ್ಮಗೂ ಹೇಳಿದ್ದೀನಿ ನಂಗೆ ಮ್ಯಾಂಗೋ ಉಪ್ಪಿನಕಾಯಿ ಬೇಕು, ನೀವು ಹಾಕೋ ಟೈಮಲ್ಲಿ ಎಕ್ಸ್ಟ್ರಾ ನನಗೂ ಒಂದು ಬಾಕ್ಸ್ ಹಾಕಬೇಕು ಅಮ್ಮ ಅಂತ ಹೇಳಿದ್ದೀನಿ. ಸೊ ಅಷ್ಟು ಲೈಕ್ ಆಯಿತು. ನನ್ನ ಮಗ ಅಂತೂ ಉಪ್ಪಿನಕಾಯಿ ಹಾಲು ಬಿಸಿ ಬಿಸಿ ರೈಸು ಇದ್ದರೆ ಸಾಕು, ಅವನಿಗೆ ಅಷ್ಟು ಇಷ್ಟಪಟ್ಟು ತಿಂತಾನೆ. ಸೊ ಈ ಥರ ಬ್ರೌನ್ ಕಲರ್ ಆದಮೇಲೆ ಇವಾಗ ಗ್ಯಾಸು ಆಫ್ ಮಾಡ್ತಾ ಇರೋದು ನೋಡಿ. ಒಂದು ಕಡೆ ಸ್ವಲ್ಪ ಪೀಸಸ್ ನಾನು ಸಪ್ಪಗೆ ಮಾಡಬೇಕು ಅಂತ, ಅಂದರೆ ಖಾರ ಇಲ್ದು ಮಾಡಬೇಕು ಅಂತ ಅಂದ್ಕೊಂಡಿರೋದು, ಇನ್ನೊಂದು ಕಡೆ ಖಾರ ಇರೋದು. ಸೊ ಏನು ಒಗ್ಗರಣೆ ಕೊಟ್ಟಿದ್ದೀನಲ್ವ, ಅದು ಒಗ್ಗರಣೆ ಎರಡಕ್ಕೂ ಆಗಬೇಕು ಅನ್ನೋ ರೀಸನ್ಗೆ ಮಾಡಿರೋದು. ಸೊ ಅವ್ರು ಮಾಡ್ತಾ ಇದ್ದಾರೆ, ನಮ್ಮ ಅತ್ತೆನೇ ಮಿಕ್ಸ್ ಮಾಡ್ತಾ ಇರೋದು ನೋಡಿ. ಎರಡರಲ್ಲೂ ಹಾಕ್ತಾ ಇದ್ದಾರೆ, ಒಗ್ಗರಣೆ ಏನು ಕೊಟ್ಟಿದ್ದೀವಲ್ವ ಅದು ಎರಡರಲ್ಲೂ ಹಾಕ್ತಾ ಇದ್ದಾರೆ. ಸಪ್ಪಗಿರೋದು ಅಂದರೆ ಏನು, ಎಲ್ಲ ಸೇಮ್ ಮಟ್ರಿಯಲ್ ಅಷ್ಟೇ, ಅದಕ್ಕೆ ಖಾರ ಹಾಕ್ತೀವಿ, ಇದಕ್ಕೆ ಖಾರ ಹಾಕಲ್ಲ ಅಷ್ಟೇ ಇದು ಇರೋದು. ಬಟ್ ಖಾರ ಹಾಕಿರೋಗಿಂತನೂ ಸಪ್ಪಗಿರೋದು ತುಂಬಾ ಟೇಸ್ಟ್ ಇರುತ್ತೆ. ಅದು ಏನಂತ ಗೊತ್ತಿಲ್ಲ, ಏನು ನಾವು ಖಾರ ಹಾಕಲ್ಲ ಅಂತನ ಏನಂತ ಗೊತ್ತಿಲ್ಲ, ಒಂಥರ ಡಿಫ್ರೆಂಟ್ ಟೇಸ್ಟಾಗೇ ಇರುತ್ತೆ. ಸೊ ಇದನ್ನೆರಡು ಚೆನ್ನಾಗಿ ನೀಟಾಗಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು, ಸೊ ಮ್ಯಾಂಗೋ ಇವಾಗ ಇಲ್ಲಿ ನಾವು ಮ್ಯಾಂಗೋ ಹಾಕ್ತಾಯಿದ್ವಿ, ಇದು ಮಿಕ್ಸ್ ಮಾಡ್ತಾ ಇದ್ದಾರೆ ನೀಟಾಗಿಬಿಟ್ಟು. ಇವಾಗ ಇದು ಮಿಕ್ಸ್ ಮಾಡೋದಾದಮೇಲೆ ಅಲ್ಲಿ ಖಾರದಲ್ಲಿ ಏನು ಇದು ಮ್ಯಾಂಗೋ ಚಿಲ್ಲಿನ ಕಟ್ ಮಾಡಿ ಇಟ್ಟಿದ್ದೀವಲ್ವ, ಮ್ಯಾಂಗೋ ಚಿಕ್ಕ ಚಿಕ್ಕದ ಪೀಸಾಗಿ. ಸೊ ನೀವು ಬೇಕು ಅಂದರೆ ದಪ್ಪ ದಪ್ಪ ಪೀಸು ಮಾಡ್ಕೋಬೋದು, ಅದೂ ಚೆನ್ನಾಗಿರುತ್ತೆ ಬಾಯಲ್ಲಿ ತಿಂತಾಯಿದ್ರೆ. ನಾವು ಕಡಿಮೆ ಇದೆ ಅಲ್ವಾ, ಸೊ ಸ್ವಲ್ಪನೇ ಮಾಡ್ತಾ ಇರೋದು ಅಂತ ಹೇಳಿ ಚಿಕ್ಕ ಚಿಕ್ಕದ ಪೀಸ್ ಮಾಡ್ಕೊಂಡಿದ್ದೀವಿ. ಸೊ ಚಿಕ್ಕ ಚಿಕ್ಕದ ಪೀಸು ಈ ಥರ ಕಟ್ ಮಾಡಿ ಇಟ್ಟಿದ್ಮೇಲೆ ಇಲ್ಲೇನು ಮಿಕ್ಸ್ ಮಾಡ್ತಾ ಇದ್ದೀವಲ್ವ, ಇದು ಮಿಕ್ಸ್ ಮಾಡಿರೋದು ಅದರಲ್ಲಿ ಹಾಕಿ ಆ್ಯಡ್ ಮಾಡಬೇಕು. ಸೊ ಇದರಲ್ಲಿ ಹಾಕಿ ಆ್ಯಡ್ ಆದಮೇಲೆ ಒಂದೇ ಒಂದು ಹಾಕ್ತಾರೆ, ಅದರಿಂದನೇ ಟೇಸ್ಟ್ ಬರೋದು ಅಂತ ಹಾಕ್ತಾರೆ. ನನಗಂತೂ ಗೊತ್ತಿರಲಿಲ್ಲ ಇಷ್ಟು ದಿನ ಅದನ್ನು ಹಾಕ್ತಾರೆ ಅಂತ. ಸೊ ಅದು ಯಾವುದು ಅಂತಲೂ ಹೇಳ್ತೀನಿ. ಟೇಸ್ಟ್ ನೋಡ್ತಾ ಇದ್ದೀವಿ ಫಸ್ಟು, ಎಲ್ಲ ಖಾರ ಕರೆಕ್ಟ್ ಇದೆಯಾ, ಉಪ್ಪು ಕರೆಕ್ಟಾಗಿದೆಯಾ ಅಂತ. ಯಾಕಂದರೆ ಮೇಲಿಂದ ಹಾಕಿದರೆ ಚೆನ್ನಾಗಿರಲ್ವಲ್ಲ, ಇವಾಗೆ ಮಿಕ್ಸ್ ಮಾಡ್ಕೊಳ್ಳೋ ಟೈಮಲ್ಲಿ ಹಾಕಿದ್ರೇ ಚೆನ್ನಾಗಿರುತ್ತೆ ಅಂತ. ಸೊ ಅದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀವಿ ನೋಡಿ. ಇವಾಗ ಈ ಥರ ಹಾಕಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಬಾಕ್ಸಲ್ಲಿ ಫಿಲ್ ಮಾಡಿ ಇಡಬೇಕು. ಒಂದು ಟೈಟಾಗಿರೋ ಬಾಕ್ಸಲ್ಲಿ ಫಿಲ್ ಮಾಡಿ ಇಟ್ಟಿದ್ರೆ ಒಂದು 2 ದಿವಸ ಬಿಟ್ಟು ನೋಡಿದರೆ ಅದನ್ನೆಲ್ಲ ಮ್ಯಾಂಗೋ ಸ್ಮೂತ್ ಆಗಿಬಿಡುತ್ತೆ. ಅದ್ರದ್ದೆಲ್ಲ ಆಯಿಲು ಮಸಾಲ ಎಲ್ಲ ಹೊಂದಿಕೊಳ್ಳುತ್ತೆ ನೀಟಾಗಿ. ಒಂದು 2 ದಿವಸ ಮುಚ್ಚಿ ಕ್ಲೋಸ್ ಮಾಡಿ ಇಟ್ಟರೆ ಹೊಂದಿಕೊಳ್ಳುತ್ತೆ ನೀಟಾಗಿ, ಅಷ್ಟು ಟೇಸ್ಟಿ ಆಗಿರುತ್ತೆ. ಈ ಕಡೆ ನಾವು ಮಾಡ್ತಾ ಇದ್ದೀವಿ, ಈ ಕಡೆ ನನ್ನ ಸಂದೀಪ್ ಕಿರಣ್ ಇಬ್ಬರು ಒಂದೊಂದು ಪೀಸ್ ಬಾಯಲ್ಲಿ ಹಾಕ್ತಾನೇ ಇದ್ದಾರೆ. ಕೈಯಲ್ಲಿ ಕಲಿಸ್ತಾ ಇದ್ದೀವಿ ಅಂತ ಅಂದ್ಕೋಬೇಡಿ, ಯಾಕಂದರೆ ಯಾವುದು ಅಡುಗೆ ಕೈಯಲ್ಲಿ ಮಾಡಬೇಕಾಗುತ್ತೆ, ಯಾವುದು ಅಡುಗೆ ಸ್ಪೂನಿಂದ ಮಾಡಬೇಕಾಗುತ್ತೆ, ಅದಕ್ಕೋಸ್ಕರ ಕೈ ರುಚಿನೇ ಬೇರೆ ಅಲ್ವಾ. ಸೊ ನಾನು ಇವಾಗ ಹೇಳ್ದಲ್ವ ಇದು ಒಂದು ಹಾಕ್ತಾರೆ ಅಂತ, ಇದೇ ಏನು ಗೊತ್ತಾ, ಇದು ಸ್ವಲ್ಪ ನೀರು ಚೂರ್ಣ. ನಾವು ಇವಾಗ ಎಲೆ ಅಡಿಕೆ ಹಾಕ್ತೀವಿ ನೋಡಿ, ಎಲೆ ಅಡಿಕೆ ಹಾಕಿರೋ ಚೂರ್ಣ ಇರುತ್ತೆ ನೋಡಿ, ಆ ಸುಣ್ಣನ ನಾವು ಹಾಕ್ತಾ ಇರೋದು. ಸೊ ಅದರಿಂದ ಒಂಥರ ಬೇರೆ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಅಂತ ನನಗೆ ಇವಾಗೆ ಗೊತ್ತಾಗಿರೋದು. ಸೊ ಖಾರದ ರೆಡಿ ಆಗಿದೆ ಇವಾಗ ನೋಡಿ. ಈ ಥರ ಎಲ್ಲ ಹಾಕಿಬಿಟ್ಟು ಅದನ್ನು ಕ್ಲೋಸ್ ಮಾಡಿ ಇಡ್ತಾ ಇರೋದು. ಹಿರುಗಳು ಮಾಡೋದೇ, ದೊಡ್ಡೋರು ಮಾಡೋದೇ ಕೈ ರುಚಿ ಬೇರೆ, ದೊಡ್ಡೋರು ಅಡುಗೆ ಮಾಡೋದೇ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತಾರಲ್ವ, ಆ ಥರ ಇದು ಸಪ್ಪಗೆ ಮಾಡ್ತಾ ಇರೋದು. ಆದರೆ ಖಾರ ಇಲ್ಲದು, ಇದಕ್ಕೂ ಕೂಡ ಸೇಮ್ ಅದೇ ಎಲ್ಲನೂ ಹಾಕಿಬಿಟ್ಟು, ಮತ್ತು ಅದೇ ಏನು ಲಿಕ್ವಿಡ್ ಹೇಳಿದ್ನಲ್ವ ನಾನು ಸುಣ್ಣ ಹಾಕಬೇಕು ಅಂತ. ಸೊ ಸುಣ್ಣನ ನೀರಲ್ಲಿ ಹಾಕಿದರೆ ಕಲರ್ ಚೇಂಜ್ ಆಗುತ್ತೆ. ಸೊ ನನಗೂ ಗೊತ್ತಿರಲಿಲ್ಲ, ಸುಣ್ಣ ಅಂದರೆ ಎಷ್ಟು ವೈಟ್ಗಾಗಿರುತ್ತೆ, ಸೊ ಅದು ನೀರಲ್ಲಿ ಹಾಕಿದರೆ ಈ ಥರ ಕಲರ್ ಚೇಂಜ್ ಆಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಸೊ ನೋಡಿ, ಬರೀ ಸುಣ್ಣ ನೀರಲ್ಲಿ ಕಲಿಸ್ಬಿಟ್ಟು ಈ ಥರ ಹಾಕಿದರೆ ಒಂಥರ ಕಲರ್ ಚೇಂಜ್ ಬರುತ್ತಂತೆ. ಇದರಿಂದ ಕಲರ್ ತುಂಬ ಟೇಸ್ಟಿ ಕೂಡ ಆಗುತ್ತೆ, ಕಲರ್ ಕೂಡ ಬರುತ್ತೆ ಅಂತ ಹೇಳಿದ್ರು. ಸೊ ತುಂಬ ಅಂದರೆ ತುಂಬ ಟೇಸ್ಟಿ ಆಗಿತ್ತು. ನಾನಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ನಾನು ದಿನಾನೂ ತಿಂತಾಯಿದ್ವಿ. ತುಂಬ ಥ್ಯಾಂಕ್ ಯು ಸ್ಪೆಷಲಿ ನಮ್ಮ ಅತ್ತೆಗೆ ಥ್ಯಾಂಕ್ ಯು.